ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ. ಸುಗುಣ ಮತ್ತು ಸಂಜೆಯವರ ಮದುವೆಯಾಗಿ 1 ವರ್ಷ ಕಳೆಯುವಷ್ಟರಲ್ಲಿ ಅವರಿಗೆ ಸೌರಭ್ ಹುಟ್ಟ. ಅವನ ತುಂಟತನದಿಂದ ಅವರ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲದೆ ದಿನಗಳು ಸಂತೋಷದಿಂದ ಕಳೆದವು. 3 ವರ್ಷಗಳವರೆಗೆ ಸಂತೋಷವೆಲ್ಲ ಅವರ ಮನೆಯಲ್ಲೇ ನೆಲೆಸಿರುವಂತೆ ಸುಂದರವಾಗಿ ಸಾಗ್ತಾ ಇದ್ದ ಸುಗುಣಳ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಬಿರುಗಾಳಿ ಬಂದಿತು ಅನ್ನಬಹುದು. ಒಂದಿನ ಬೆಳಗ್ಗೆ ಸೌರಭ್ ಜೊತೆ ಆಟವಾಡ್ತಾ ಇದ್ದ ಭೂಪತಿಯವರಿಗೆ ಸುಗುಣ ಕಾಫಿಯನ್ನು ತಂದುಕೊಟ್ಲು. ಕಪ್ ತಗೊಳ್ತಾ, ಏನಮ್ಮ ಅವನು ಇನ್ನೂ ಎದ್ದಿಲ್ವಾ ಎಂದು ಸಂಜೆ ಬಗ್ಗೆ ಕೇಳಿದರು. ಇಲ್ಲಮ್ಮ ಭಯ್ಯ, ಅವರು ಮನೆಯಲ್ಲಿ ಇಲ್ಲ, ಬೆಳಗ್ಗೆನೇ ಹೊರಗಡೆ ಹೋಗಿದ್ದಾರೆ ಎಂದು ಸುಗುಣ ಹೇಳಿದ್ಲು. ಅದೇನಪ್ಪ, ರಾತ್ರಿ ಕೂಡ ತುಂಬ ತಡವಾಗಿ ಬಂದಂತೆ ಇತ್ತು, ಇಷ್ಟೊಂದು ಬೇಗ ಎಲ್ಲಿಗೆ ಹೋಗಿದ್ದಾನೆ, ನಿನಗೇನಾದರೂ ಹೇಳಿದ್ನಾ ಎಂದು ಆಶ್ಚರ್ಯದಿಂದ ಕೇಳಿದರು ಭೂಪತಿಯವರು. ನನಗೆ ಏನು ಹೇಳಿಲ್ಲ ಮಾವಯ್ಯ, ನಾನು ಹೇಳುವ ಮೊದಲೇ ಹೊರಟು ಹೋಗಿದ್ದಾರೆ ಎಂದು ಸುಗುಣ ಹೇಳಿದ್ಲು. ಹೌದಾ, ಇತ್ತೀಚೆಗೆ ಅವನು ಮನೆಗೆ ತುಂಬ ತಡವಾಗಿ ಬರ್ತಾ ಇದ್ದಾನಂತೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಕೇಳಿದೀಯಾ? ಮತ್ತು ಆಫೀಸ್ನಿಂದ ಕೂಡ ಬೇಗ ಹೋಗ್ತಾ ಇದ್ದಾನಂತೆ ಅಂತ ಪಿ ಎ ಕೂಡ ಹೇಳಿದ ಎಂದು ಭೂಪತಿಯವರು ಕೇಳಿದರು ಸುಗುಣನ. ಆಗ ಸುಗುಣ, ಗೊತ್ತಿಲ್ಲ ಮಾವಯ್ಯ, ಇತ್ತೀಚೆಗೆ ತುಂಬ ತಡವಾಗಿ ಮನೆಗೆ ಬರ್ತಾ ಇದ್ದಾರೆ, ನನ್ನೊಂದಿಗೂ ಕೂಡ ಅಷ್ಟೇನು ಮಾತನಾಡ್ತಾ ಇಲ್ಲ, ನಾನು ಆಫೀಸ್ ಟೆನ್ಷನ್ ಇರಬಹುದು ಅಂತ ಕೇಳಿದೆ. ಆದರೆ ಅವರು ಏನೂ ಕೂಡ ಹೇಳಲಿಲ್ಲ. ಇನ್ನೂ ಯಾಕೆ ತೊಂದರೆ ಕೊಡಬೇಕು ಅಂತ ನಾನು ಸುಮ್ಮನೆ ಆದೆ ಎಂದು ಮಾತನಾಡ್ತಿದ್ದಾಗಲೇ ಹೊರಗಡೆಯಿಂದ ಕಾಲಿಂಗ್ ಬೆಲ್ ಶಬ್ದ ಕೇಳಿಸಿತು. ಇದೇನಿದು, ಈ ಸಮಯದಲ್ಲಿ ಇಷ್ಟು ಬೆಳಿಗ್ಗೆ ಯಾರು ಬಂದಿರಬಹುದು, ಅದು ಕಾಲಿಂಗ್ ಬೆಲ್ ಯಾಕೆ ಹೊಡಿತಾ ಇದ್ದಾರೆ ಎಂದು ಭೂಪತಿಯವರು ಹೇಳಲು ಹೋದರು. ಇರಿ ಮಾವಯ್ಯ, ನಾನು ಹೋಗಿ ನೋಡ್ತೀನಿ ಎಂದು ಸುಗುಣ ಎದ್ದು ಹೋಗಿ ಬಾಗಿಲು ತೆಗೆದಳು. ಬಾಗಿಲು ತೆಗೆದ ಸುಗುಣಾಳ ಕಣ್ಣೆದುರು ಕಂಡ ದೃಶ್ಯ ನೋಡಿ ಅವಳು ನಿಂತಲ್ಲೇ ಆಘಾತದಿಂದ ದೃಷ್ಟಿ ಕಳೆದುಕೊಂಡ್ಳು. ಸುಗುಣ, ಯಾರಮ್ಮ, ಯಾಕೆ ಹಾಗೆ ನಿಂತ್ಬಿಟ್ಟಿದೀಯಾ, ಏನಾಯಿತು ಎಂದು ಪಕ್ಕದಲ್ಲಿದ್ದ ಭೂಪತಿಯವರು ಕೇಳಿದರು. ಅವಳು ಉತ್ತರನೇ ನೀಡದೆ ಸುಮ್ಮನಾದ್ಲು. ಏನಾಯಿತು ಈ ಹುಡುಗಿಗೆ ಎಂದು ಸೌರಭನ ಹೆಗಲ ಮೇಲೆ ಹಾಕ್ಕೊಂಡು ಹೊರಗಡೆ ಬಂದರು ಭೂಪತಿ. ಸುಗುಣಳನ್ನು ದಾಟಿ ಮುಂದೆ ನೋಡಿದ ಭೂಪತಿಯವರಿಗೆ ಮನೆ ಮುಂದೆ ರಾಧಾ ಮತ್ತು ಸಂಜೆ ನಿಂತಿದ್ರು. ಅವರಿಬ್ಬರ ಹಾವಭಾವವನ್ನು ನೋಡಿದಾಗ ವಿಷಯವೇನೆಂದು ಸ್ವಲ್ಪ ಅರ್ಥವಾದರೂ ಕೂಡ ಅದು ನಿಜವಾಗಬಾರ್ದು ಎಂದುಕೊಂಡು, ಯಾರಮ್ಮ ನೀನು, ಯಾರಮ್ಮ ಈ ಹುಡುಗಿ ಎಂದು ಕೇಳಿದರು ಸುಗುಣಳನ್ನು. ಆದರೆ ಭೂಪತಿಯವರ ಭಯವನ್ನು ನಿಜವಾಗಿಸುತ್ತಾ ಸಂಜೆ ತಲೆ ತಗ್ಗಿಸಿದ. ತಡಬಾಳಿಸದೆ, ಅಪ್ಪ, ಈ ಹುಡುಗಿಯ ಹೆಸರು ರಾಧಾ, ನಾವಿಬ್ಬರೂ ಪ್ರೀತಿಸ್ತಾ ಇದ್ದೇವೆ ಎಂದು ಹೇಳಿದ. ಸಂಜೆ ಹೇಳಿದ್ದು ಕೇಳಿ ಸುಗುಣಾಳಿಗೆ ಒಂದು ಕ್ಷಣ ನಿಂತಲ್ಲೇ ಭೂಕಂಪವಾದಂತೆ ಅನ್ನಿಸ್ತು. ತನ್ನನ್ನು ಅದು ಒಳಗಡೆ ಹೇಳ್ಕೊಂಡು ಹೋಗ್ತಾ ಇರುವಂತೆ ಭಾಸವಾಯಿತು. ಅವಳು ಕೈಯನ್ನು ಬಾಯಿಗೆ ಇಟ್ಕೊಂಡು ದುಃಖವನ್ನು ತಡ್ಕೊಳ್ಳಲು ಪ್ರಯತ್ನಿಸ್ತಾ ಇದ್ರು. ಅವಳ ಕಣ್ಣುಗಳಿಂದ ನೀರು ಮಾತ್ರ ತನಗೆ ತಾನಾಗಿಯೇ ಜಿನುಗ್ತಾ ಇತ್ತು. ಭೂಪತಿಯವರು ಕೋಪದಿಂದ, ಏನೋ ಹೇಳ್ತಾ ಇದ್ದೀಯಾ ನೀನು, ನಿನಗೆ ಹುಚ್ಚು ಹಿಡ್ದಿದೆಯಾ, ಪ್ರಜ್ಞೆ ಇರಲಿದೆಯಾ ತಾನೇ, ಅಥವಾ ಮತ್ತಿನಲ್ಲಿದೆಯಾ, ನೀನು ಪ್ರೀತಿಸೋದೇನು, ನಿನಗೆ ಈಗಾಗಲೇ ಮದುವೆಯಾಗಿದೆ, ಸುಂದರವಾದ ಹೆಂಡತಿ ಇದ್ದಾಳೆ, ಒಬ್ಬ ಮಗನೂ ಕೂಡ ಇದ್ದಾನೆ, ಹಾಗಿದ್ದಾರೂ ನೀನು ಇನ್ನೊಬ್ಬ ಹುಡುಗಿಯನ್ನು ಪ್ರೀತಿಸೋದೇನು ಎಂದು ಜೋರಾಗಿ ಕೂಗಾಡಿದರು. ಹೌದು ಅಪ್ಪ, ನನಗೆ ಮದುವೆಯಾಗಿದೆ ಎಂದು ನನಗೆ ಗೊತ್ತಿದೆ, ಮಗ ಕೂಡ ಇದ್ದಾನೆ ಅಂತಾನೂ ಗೊತ್ತಿದೆ, ಆದರೆ ನನ್ನ ಮನಸ್ಸಿನಲ್ಲಿ ಈಗ ರಾಧಾ ಮಾತ್ರ ಇದ್ದಾಳೆ, ನನಗೆ ಸುಗುಣಳೊಂದಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಎಂದು ಸಂಜಯ್ ಹೇಳ್ದ. ನಾನು ಮತ್ತು ರಾಧಾ ಪ್ರೀತಿಸ್ತಾ ಇದ್ದೇವೆ, ಮದುವೆ ಕೂಡ ಆಗಬೇಕು ಅಂದ್ಕೊಂಡಿದ್ದೇವೆ, ನೀವು ಒಪ್ಕೊಳ್ಳೇಬೇಕು ಎಂದು ಸಂಜಯ್ ಹೇಳ್ತಾನೆ ಭೂಪತಿಯವರು ಅವನ ಕೆನ್ನೆಗೆ ಬಾರಿಸಿದರು. ನಿನ್ನನ್ನು ಕೊಂದುಬಿಡ್ತೀನಿ, ಮತ್ತೊಮ್ಮೆ ಆ ಮಾತನ್ನು ಆಡಿದರೆ ಮಗ ಎಂದು ಕೂಡ ನೋಡದೆ ಕೊಂದು ಹಾಕ್ತೇನೆ, ಬದ್ಮಾಶ್. ಯಾರು ನಿನಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಚಿಕ್ಕ ವಯಸ್ಸಿನಲ್ಲಿ ಹೆತ್ತವರನ್ನು ಬಿಟ್ಟು ನಿನಗೋಸ್ಕರ ಬಂದ ಸುಗುಣಳನ್ನು ಈಗ ಬಿಟ್ಟು ನೀನು ಇನ್ನೊಬ್ಬರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಇಡ್ತೇನೆ ಅಂದರೆ ನಾನು ಸುಮ್ಮನೆ ಇರ್ತೇನೆ ಅಂದ್ಕೊಂಡ್ಯಾ? ಸತ್ರು ಸರಿ, ನಾನಂತೂ ಒಪ್ಪೋದಿಲ್ಲ. ಒಂದು ಸಲ ನಿನ್ನ ಇಷ್ಟಕ್ಕೆ ಬೆಲೆ ಕೊಟ್ಟಿದ್ದೇನೆ, ಆದರೆ ಈ ಸಲ ಸತ್ರು ಒಪ್ಪೋದಿಲ್ಲ ಕಣೋ ಎಂದು ಕೋಪದಿಂದ ಹೇಳಿದರು ಭೂಪತಿ. ಅಪ್ಪ, ನೀವು ಬೇಡ ಅಂದರೆ ಈ ಸಲ ನಾನು ಸಾಯೋದಿಲ್ಲ, ಆದರೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನನ್ನ ರಕ್ತ ಕೂಡ ಸತ್ತು ಹೋಗುತ್ತದೆ ಎಂದು ಸಂಜಯ್ ಹೇಳಿದ. ಸಂಜಯ್, ನೀನು ಏನು ಹೇಳ್ತಾ ಇದ್ದೀಯ? ನಿಜ ಅಪ್ಪ, ಅವಳ ಹೊಟ್ಟೆಯಲ್ಲಿ ನನ್ನ ರಕ್ತ ಬೆಳೀತಾ ಇದೆ. ಈ ಮಾತನ್ನು ಕೇಳಿದ ಸುಗುಣ ನಿಂತಲೇ ಕುಸಿದು ಬಿದ್ಲು ಪಾಪ. ಸುಗುಣ ಕೆಳಗಡೆ ಬೀಳೋದನ್ನು ನೋಡಿದ ಭೂಪತಿಯವರು ಅವಳ ಭುಜದ ಮೇಲೆ ಕೈ ಹಾಕಿ ಆಸರೆಯಾಗಿ ನಿಂತರು. ಮಗನ ಕಡೆಗೆ ನೋಡಿ, ಏನೋ ತಮಾಷೆ ಮಾಡಲು ಇದು ಸಮಯ ಅಲ್ಲ ಕಣೋ ಎಂದು ಅವನು ಹೇಳಿದ್ದು ಸುಳ್ಳಾಗಿರಲಿ ಎಂಬ ಸಣ್ಣ ಆಸೆಯಿಂದ ಕೇಳಿದರು. ಇದು ತಮಾಷೆ ಅಲ್ಲಪ್ಪ, ಇದು ನಿಜ, ಇದು ಮಾತ್ರ ನಿಜ. ನಾನು ಮತ್ತು ರಾಧಾ ಪ್ರೀತಿಸ್ತಾ ಇದ್ದೇವೆ, ಅವಳ ಹೊಟ್ಟೆಯಲ್ಲಿ ನನ್ನ ರಕ್ತ ಬೆಳೀತಾ ಇದೆ,
ನನ್ನನ್ನು ನಂಬಿ ಮದುವೆಯಾಗದೆ ಅವಳು ತನ್ನ ಸರ್ವಸ್ವವನ್ನು ನನಗೆ ಕೊಟ್ಟಿದ್ದಾಳೆ. ಹಾಗಿದ್ಮೇಲೆ ಈಗ ಅವಳನ್ನು ಬಿಡೋದು ನ್ಯಾಯ ಅಲ್ಲ. ಈಗ ನೀವು ಬೇಡ ಅಂದರೆ ಅವಳು ಮಾತ್ರ ಅಲ್ಲ, ನಾನು ಕೂಡ ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ. ಆದರೆ ಅವಳನ್ನು ಮಾತ್ರ ನಾನು ಬಿಡಲು ಸಾಧ್ಯ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ ಸಂಜಯ್. ಹೋಗೋ, ನೀನು ಹೊರಗಡೆ ಹೋದರೂ ಸರಿ, ಆದರೆ ಮದುವೆಯಾಗದೆ ನಿನ್ನೊಂದಿಗೆ ಅಷ್ಟೊಂದು ಬಂದಿರುವ ಈ ದರಿದ್ರವನ್ನು ಮನೆಯೊಳಗಡೆ ನಾನಂತೂ ಕರೆತಿಂತೀನಿ ಅಂದರೆ ನಾನು ಖಂಡಿತ ಒಪ್ಪೋದಿಲ್ಲ ಎಂದು ಹೇಳಿ ಸುಗುಣಳನ್ನು ಕರ್ಕೊಂಡು ಭೂಪತಿಯವರು ಒಳಗಡೆ ಹೋದರು. ಅವರ ಹಿಂದೆಯೇ ರಾಧಾ ಮತ್ತು ಸಂಜಯ್ ಕೂಡ ಮನೆಗೆ ಬಂದರು. ಸುಗುಣಳನ್ನು ಸೋಫಾದ ಮೇಲೆ ಕೂರಿಸಿ ಅವಳಿಗೆ ಆಪರೇಷನ್ ಮಾಡಿಸ್ತೀಯಾ, ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅವಳನ್ನು ಮಾತ್ರ ನಮ್ಮ ಮನೆಯಲ್ಲಿ ಇರಲು ನಾನು ಒಪ್ಕೊಳ್ಳೋದಿಲ್ಲ. ಅವಳನ್ನು ಶಾಶ್ವತವಾಗಿ ಬಿಟ್ಬಿಡು, ಬೇಕಾದರೆ ಹಣ ಕೊಡೋಣ. ಇಂತಹವರು ಇಲ್ಲಿವರೆಗೆ ಬಂದಿರೋದೇ ಹಣಕ್ಕಾಗಿ ಎಂದು ಭೂಪತಿಯವರು ಹೇಳ್ತಾ ಇರುವಾಗ ಅಲ್ಲಿವರೆಗೆ ಸುಮ್ಮನಿದ್ದ ರಾಧಾಬಾಯಿ ತನ್ನ ಬಾಯಿಯನ್ನು ತೆರೆದಳು. ಏನಪ್ಪ, ಏನು ಮಾತನಾಡ್ತಾ ಇದ್ದೀರಾ ನೀವು? ನಾನೇನು ನಿಮ್ಮ ಮಗನ ಹಿಂದೆ ಬಿದ್ದಿದ್ದಲ್ಲ. ನಿಮ್ಮ ಮಗನೇ ನನ್ನ ಹಿಂದೆ ಬಿದ್ದ. ನಾನು ಅವನಿಗೆ ಮದುವೆಯಾಗಿದೆ ಎಂದು ಅಥವಾ ಇಷ್ಟೊಂದು ಆಸ್ತಿ ಇದೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಕೇವಲ ಅವನ ಮನಸ್ಸನ್ನು ನೋಡಿ ಮಾತ್ರ ಇಷ್ಟಪಟ್ಟೆ, ಅವನ ಆಸ್ತಿಯನ್ನು ನೋಡಿ ಇಷ್ಟಪಡಲಿಲ್ಲ. ನಾನು ಈಗಲೂ ಹೇಳ್ತೇನೆ, ನನಗೆ ಈ ಆಸ್ತಿಯ ಅವಶ್ಯಕತೆ ಇಲ್ಲ. ನನಗೆ ಕೇವಲ ನನ್ನ ಗಂಡ ಮಾತ್ರ ಸಾಕು. ಅವರು ನನ್ನೊಂದಿಗೆ ಇದ್ದರೆ ಸಾಕು, ನನಗೆ ಬೇರೆ ಯಾವುದೇ ಆಸ್ತಿ ಬೇಡ ಎಂದು ರಾಧಾ ತನ್ನ ಜಾಣತನದಿಂದ ಸಂಜಯನನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಹೇಳಿದ್ದು. ನಂತರ ನೋಡಿದ್ರಪ್ಪ, ನೀವು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರೂ ಸಹ ಅವಳು ಆಸ್ತಿ ಬೇಡ, ನಾನು ಮಾತ್ರ ಬೇಕು ಅಂತ ಇದ್ದಾಳೆ. ಇದು ಅವಳಿಗೆ ನನ್ನ ಮೇಲೆ ಇರುವ ನಿಜವಾದ ಪ್ರೀತಿ ಎಂದು ಸಂಜಯ್ ಹೇಳ್ದ. ಸುಮ್ಮನೆ ಇರು ಸಾಕು. ನನಗೋಸ್ಕರ ನೀವು ನಿಮ್ಮ ಅಪ್ಪ ಅಮ್ಮನ ವಿರುದ್ಧ ಹೋಗೋದು ನನಗೆ ಇಷ್ಟ ಇಲ್ಲ. ಅವರಿಗೆ ನಮ್ಮ ಪ್ರೀತಿ ಇಷ್ಟವಾಗಿಲ್ಲ. ಆದರೆ ಅವರು ನಿಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸಿದ್ರು ನಾವು ಕಷ್ಟಪಟ್ಟು ಬದುಕೋಣ. ಆದರೆ ನಾನು ನಿಮ್ಮನ್ನು ಬಿಟ್ಟು ಇರಲು ಸಾಧ್ಯ ಇಲ್ಲ. ನಿಮ್ಮನ್ನು ಬಿಟ್ಟು ಇರಲಾರೆ. ಅದಕ್ಕಿಂತ ನನ್ನನ್ನು ಕೊಂದ್ಕೊಳ್ಳೋದು ಉತ್ತಮ ಎಂದು ನಾಟಕೀಯವಾಗಿ ಕಣ್ಣೀರು ಹಾಕಿದ್ಲು ರಾಧಾ. ನಿಲ್ಲಿಸಿ ನಿಮ್ಮಿಬ್ಬರ ನಾಟಕವನ್ನು ಎಂದು ಭೂಪತಿಯವರು ಜೋರಾಗಿ ಕೂಗಿದ್ರು. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ ಸಂಜಯ್, ಮೊದಲು ಆ ಹುಡುಗಿಯನ್ನು ಇಲ್ಲಿಂದ ಕಳಿಸ್ತೀಯಾ, ಇಲ್ಲವಾದರೆ ನೀನು ಕೂಡ ಅವಳ ಜೊತೆ ಹೊರಗಡೆ ಹೋಗ್ತೀಯಾ ಎಂದು ಕೇಳಿದರು ಭೂಪತಿಯವರು. ಕತೆ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದೆ ಎಂದು ಅರ್ಥ ಮಾಡಿಕೊಂಡ ರಾಧಾ ತನ್ನ ನಟನಾ ವಿಶ್ವರೂಪವನ್ನು ತೋರಿಸಲು ಸಿದ್ಧಳಾದ್ಲು. ಎಲ್ಲಿಗೆ ಹೊರಗೆ ಹೋಗೋದು? ನಾನು ಎಲ್ಲಿಗೂ ಹೋಗೋದಿಲ್ಲ. ಇದು ನನ್ನ ಗಂಡನ ಮನೆ. ಬೇಡ ಎಂದು ನನ್ನನ್ನು ಎಲ್ಲಿಗಾದರೂ ಕಳಿಸಲು ನೋಡಿದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುತ್ತೇನೆ ಅಂತ ಅಂದ್ಕೋಬೇಡಿ. ನಾನು ಮಾಧ್ಯಮದವ್ರನ್ನ ಕರೆಸ್ತೇನೆ, ಪೊಲೀಸರಿಗೂ ಕೂಡ ಹೇಳ್ತೇನೆ. ನಿಮ್ಮ ಬಗ್ಗೆ ಎಲ್ಲವನ್ನ ಹೊರಗಡೆ ಹಾಕ್ತೇನೆ. ಮರೆತಿದ್ದೀರಾ ಏನು? ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಾ ಇದೆ ಎಂದು ತಾನು ಮುಂದೆ ಏನು ಮಾಡಬಹುದು ಎಂಬುದನ್ನು ಎಚ್ಚರಿಕೆಯ ರೂಪದಲ್ಲಿ ಬೆದರಿಕೆ ಹಾಕಿ ಹೇಳಿದ್ಲು ರಾಧಾ. ಅಲ್ಲಿ ಏನಾಗ್ತಾ ಇದೆ ಎಂದು ಅರ್ಥವಾಗದೆ ಇದ್ದರೂ ಕೂಡ ಅಮ್ಮ ಹೇಳ್ತಾ ಇರೋದನ್ನು ಹಾಗೂ ಅವಳು ಅಳ್ತಾ ಇರೋದನ್ನು ನೋಡಿ ಸೌರಭ್ ತಾತನ ತೊಡೆಯಿಂದ ಕೆಳಗಡೆ ಇಳಿದು ಸುಗುಣಾಳ ಹತ್ತಿರ ಹೋಗಿ ಕುಳಿತು ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಅವಳ ಕಣ್ಣೀರು ಒರೆಸ್ತಾ ಇದ್ದ. ರಾಧಾಳ ಮಾತುಗಳಿಗೆ ಭೂಪತಿಯವರಿಗೆ ಏನು ಮಾತನಾಡಲು ಆಗಲಿಲ್ಲ. ಅವಳು ಹೇಳಿದ್ದು ನಿಜವೇ. ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವಿಗೆ ತನ್ನ ಮಗನೇ ಕಾರಣರಾಗಿದ್ದರೆ ಮಾನ ಹೋಗುತ್ತದೆ ಎಂಬ ಕಾರಣಕ್ಕೆ ಈ ವಿಷಯ ಸ್ವಲ್ಪ ಸರಿ ಹೋಗುವವರೆಗೂ ಅವಳನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಅಂದ್ಕೊಂಡ್ರು. ಹೀಗೆ ಕೋಟೆಯಲ್ಲಿ ಪಾಳೆಯ ಹೂಡಿದ ರಾಧಾ ತನ್ನ ವಿಶ್ವರೂಪವನ್ನು ತೋರಿಸಲು ಆರಂಭಿಸಿದ್ಳು. ಭೂಪತಿಯವರು ಮನೆಯಲ್ಲಿ ಇರೋವರೆಗೂ ಸುಮ್ಮನೆ ಇದ್ದ ರಾಧಾ ಅವರು ಆಫೀಸ್ಗೆ ಹೋದ ಕೂಡಲೇ ಶಾಂತ ಸ್ವಭಾವದ ಸುಗುಣಳ ಮೇಲೆ ತನ್ನ ಸಿಂಹದ ಪಂಜವನ್ನು ಬೀಸಿದ್ಲು. ನೇರ ಮಾತುಗಳಿಂದ ನೋಯಿಸ್ತಾ ಇದ್ದ ರಾಧಾ ಒಂದ್ಸಲ ಕೂಡ ಕೈಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಳು ಸುಗುಣ ಮೇಲೆ. ಆದರೆ ಸುಗುಣ ಸುಮ್ಮನೆ ಇರಲಿಲ್ಲ. ತಕ್ಷಣ ಈ ವಿಷಯವನ್ನು ತನ್ನ ಗಂಡ ಸಂಜಯ್ಗೆ ಹೇಳಬೇಕು ಅಂದ್ಕೊಂಡ್ಳು. ಅವಳು ಹೋಗಿ ರಾಧಾ ಬಗ್ಗೆ ಸಂಜಯ್ಗೆ ಹೇಳಿದ್ಲು. ನಾನು ನಿನಗೆ ಏನನ್ನ ಕಡಿಮೆ ಮಾಡಿದ್ದೇನೆ, ಯಾಕೆ ಹೀಗೆ ಬೇರೊಬ್ಬಳ ಹಿಂದೆ ಬಿದ್ದೆ ಎಂದು ಪ್ರಶ್ನಿಸಿದ್ಲು ಸಂಜಯ್ನನ್ನು. ಕೊನೆಯಲ್ಲಿ ಬೇಡ್ಕೊಂಡ್ಳು. ಆದರೆ ಸಂಜಯ್ ಸುಗುಣ ನಿನ್ನೊಂದಿಗೆ ಬದುಕಲು ಅನಿಸಿಲ್ಲ. ನಾನು ಬಯಸುವ ಪ್ರೀತಿ ನೀನಲ್ಲ ಸುಗುಣ. ಹದಿಹರೆಯದ ವಯಸ್ಸಿನಲ್ಲಿ ತಿಳಿಯದೇ ಆದ ವ್ಯಾಮೋಹವನ್ನು ಪ್ರೀತಿ ಅಂದ್ಕೊಂಡು ನಿನ್ನ ಹಿಂದೆ ಬಿದ್ದು ಪ್ರೀತಿಸಿ ಮದುವೆಯಾಗಿ ಒಂದು ಮಗುವನ್ನು ಕೂಡ ಪಡೆಯುವುದು, ಇದೆಲ್ಲ ತಿಳಿಯದೇ ನಡೆದು ಹೋಯಿತು. ಬೇಕಾದರೆ ಹೇಳು, ನಿರ್ವಹಣಾ ವೆಚ್ಚವಾಗಿ ಎಷ್ಟು ಬೇಕಾದರೂ ನಿನಗೆ ಕೊಡ್ತೇನೆ. ಆದರೆ ನಾನು ನಿನ್ನೊಂದಿಗೆ
ಎಂದಿಗೂ ಜೀವನ ಹಂಚಿಕೊಳ್ಳಲು ಸಾಧ್ಯ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ ಸಂಜಯ್. ಈ ಮಾತನ್ನು ಕೇಳಿದ ಸುಗುಣಾಳಿಗೆ ಕೋಪ ಭುಗಿಲೆದ್ದಿತು. ಅವಳು ಕೋಪದಿಂದ ಹಣ ಕೊಟ್ಟರೆ ಬಿಟ್ಟು ಹೋಗಲು ನಾನು ಅವಳ ಹಾಗೆ ಉಪಪತ್ನಿಯಾ ಅಂದ್ಕೊಂಡಿಯಾ? ನಾನು ನಿನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿರುವ ಹೆಂಡತಿ ಅಂತ ಹೇಳಿದ್ಲು ಸುಗುಣ. ಆ ಮಾತಿಗೆ ಸಂಜಯ್ ಜೋರಾಗಿ ನಗುತ್ತಾ, ಆಹಾಹಾ, ತಾಳಿ ಮನೆಯವರ ಕಣ್ಣು ತಪ್ಪಿಸಿ ಮಧ್ಯರಾತ್ರಿ ನನ್ನೊಂದಿಗೆ ಓಡಿ ಬಂದ ನೀನು ಮತ್ತು ಗೌರವದ ಬಗ್ಗೆ ಮಾತನಾಡ್ತೀಯ. ಕದ್ದು ತಾಳಿ ಕಟ್ಟಿಸ್ಕೊಂಡಿರುವ ನೀನು ಹೆಂಡತಿಯಂತೆ ಮಾತನಾಡ್ತೀಯಾ ಎಂದು ಅವಳ ಚಾರಿತ್ರ್ಯದ ಬಗ್ಗೆ ಅಗ್ಗವಾಗಿ ಮಾತನಾಡಿದ ಸಂಜಯ್. ಸಂಜಯ್ನ ಮಾತುಗಳಿಗೆ ಯಾರೋ ಚಪ್ಪಲಿಯಿಂದ ಹೊಡೆದಂತೆ ಸುಗುಣಾಳಿಗೆ ಭಾಸವಾಯಿತು. ಅವಳ ಕಣ್ಗಳಿಂದ ಕಣ್ಣೀರು ಜಿನುಗಿತು. ತಾನು ಮಾಡಿದ ತಪ್ಪು ಏನೆಂದು ಅವಳಿಗೆ ಈಗ ಅರ್ಥ ಆಯಿತು. ಹೆತ್ತವರನ್ನು ಬಿಟ್ಟು ಮಾಡಿದ ತಪ್ಪಿಗೆ ತನಗೆ ಶಿಕ್ಷೆ ಆಗಿದೆ ಅಂದ್ಕೊಂಡ್ಳು. ಅವಳಿಗೆ ಜೀವನದ ಬಗ್ಗೆ ವೈರಾಗ್ಯ ಬಂದ್ಬಿಡ್ತು. ಸಂಜಯ್ನ ಮಾತುಗಳಿಗೆ ಅಲ್ಲೇ ಸತ್ತು ಹೋಗಬೇಕು ಅಂತ ಅನಿಸಿತು. ಆದರೆ ತಕ್ಷಣ ಅವಳಿಗೆ ಸೌರಭ್ ನೆನಪಾದ. ಕೂಡಲೇ ತನ್ನ ನಿರ್ಧಾರವನ್ನು ಬದಲಿಸಿಕೊಂಡ್ಳು. ಇಲ್ಲ, ನಾನು ಸಾಯಬಾರ್ದು, ನನ್ನ ಮಗನಿಗೋಸ್ಕರ ನಾನು ಬದುಕಲೇಬೇಕು ಎಂದು ನಿರ್ಧರಿಸಿದ್ಳು. ಹೀಗೆ ದಿನಗಳು ಕಳೆದೇ ಹೋದವು. ದಿನದಿಂದ ದಿನಕ್ಕೆ ರಾಧಾಳ ವರ್ತನೆ ಅತಿರೇಕಕ್ಕೆ ಹೋಯಿತು. ಸುಗುಣಾಳ ಪರಿಸ್ಥಿತಿ ಆ ಮನೆಯಲ್ಲಿ ಮತ್ತಷ್ಟು ಹದಗೆಟ್ಟಿತು. ಮಾವನವರ ಪ್ರೀತಿ ಹೊರತುಪಡಿಸಿ ಗಂಡನೊಂದಿಗೆ ಮಾತನಾಡಲು ಕೂಡ ಕಷ್ಟ ಆಯಿತು. ಕೊನೆಗೆ ಸಂಜಯ್ ವಿಚ್ಛೇದನವರೆಗೂ ಬಂದ. ವಿಚ್ಛೇದನದ ಪತ್ರದ ಮೇಲೆ ಸಹಿ ಮಾಡಲು ಅವಳ ಮೇಲೆ ಒತ್ತಡ ಹೇರಿದ. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ವಿಚ್ಛೇದನದ ಪತ್ರಕ್ಕೆ ಸಹಿ ಮಾಡೋದಿಲ್ಲ ಅಂತ ಈ ಮನೆಯ ಸೊಸೆ ಸುಗುಣಾಳೆ, ಈ ಮನೆಯ ವಾರಸುದಾರ ಸೌರಭ್ ಮಾತ್ರ ಎಂದು ಭೂಪತಿಯವರು ಖಡಾಖಂಡಿತವಾಗಿ ಹೇಳಿದರು. ಇದನ್ನು ನುಂಗಲಾಗದ ರಾಧಾ ತನ್ನ ಕುತಂತ್ರಗಳನ್ನು ಮತ್ತಷ್ಟು ವೇಗಗೊಳಿಸಿದ್ಲು. ಹೆಣ್ಮಕ್ಳಿಗೆ ಯಾವುದೇ ಕಷ್ಟ ಬಂದರೂ ಮೊದಲು ನೆನಪಾಗೋದು ಹೆತ್ತವರೇ ಅಲ್ವಾ? ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡ ಸುಗುಣ ತಕ್ಷಣ ಹೆತ್ತವರಿಗೆ ಫೋನ್ ಮಾಡಿದ್ಲು. ಅತ್ತ ಕಡೆಯಿಂದ ಫೋನ್ ಎತ್ತಿದ ರಾಘವಯ್ಯನವರು ಹಲೋ ಎಂದಾಗ ತಂದೆ ಧ್ವನಿ ಕೇಳಿ ಸುಗುಣಾಳ ದುಃಖ ತಡೆಯಲಾಗದೆ ಅಪ್ಪ ಎಂದು ಫೋನ್ನಲ್ಲಿ ಬೋ ಎಂದು ಅತ್ತಳು. ಮಗಳ ಅಳುವಿಗೆ ಅವರ ಮನಸ್ಸು ಕರಗ್ತಿದ್ರು. ಗೌರವದ ಕಾರಣಕ್ಕೆ ಯಾಕೆ ಫೋನ್ ಮಾಡಿದೆ ಎಂದು ಕಠಿಣವಾಗಿ ಹೇಳಿದರು. ಅಪ್ಪ, ಒಮ್ಮೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಪ್ಪ. ನಾನು ಇಲ್ಲಿ ಇರಲು ಸಾಧ್ಯ ಇಲ್ಲ ಅಪ್ಪ. ನಿಮ್ಮ ಹತ್ರ ಬರ್ತೇನೆ ಅಪ್ಪ. ನಾನು ತಪ್ಪು ಮಾಡಿದೆ ಅಪ್ಪ. ನನ್ನನ್ನು ಕ್ಷಮಿಸಿ ಅಪ್ಪ ಎಂದು ದೀನತೆಯಿಂದ ಬೇಡ್ಕೊಂಡ್ಳು ಸುಗುಣ. ಸುಗುಣಾಳ ಕಣ್ಣೀರಿನ ನೋವಿಗೆ ರಾಘವಯ್ಯನವರ ಮನಸ್ಸು ಕರಗ್ತಾ ಇದ್ದರೂ ಸುಗುಣ ಹೋದ ನಂತರ ಸಮಾಜದಿಂದ ತಾನು ಎದುರಿಸಿದ ನೇರ ಮಾತುಗಳು ಮತ್ತು ಅವಮಾನಗಳು ಕಣ್ಣು ಮುಂದೆ ಬರ್ತಿರುವಂತೆ ಭಾಸವಾಯಿತು. ಮನಸ್ಸನ್ನು ಕಲ್ಲು ಮಾಡಿಕೊಂಡು ಬೇಕೆಂದ್ಕೊಂಡು ಅವನೊಂದಿಗೆ ಹೋಗಿದ್ದೀಯಾ? ಕಷ್ಟವಾದರೂ ಕಣ್ಣೀರು ಬಂದರೂ ನೀನೇ ಸಹಿಸು. ಮತ್ತೊಮ್ಮೆ ನನಗೆ ಫೋನ್ ಮಾಡಬೇಡ. ನಿನಗೆ ಅಪ್ಪ ಇಲ್ಲ, ಕುಟುಂಬ ಇಲ್ಲ, ನನ್ನ ಮಗಳು ಯಾವಾಗಲೂ ಸತ್ತು ಹೋಗಿದ್ದಾಳೆ ಎಂದು ಕಟುವಾಗಿ ಮಾತನಾಡಿ ಫೋನ್ ಕಟ್ ಮಾಡಿದರು. ಪಕ್ಕದಲ್ಲಿದ್ದ ಅನ್ಸೂಯಮ್ಮನವರು ಅವಳು ಹಾಗೆ ಅಳ್ತಾ ಫೋನ್ ಮಾಡಿದ್ದಾಳಂದರೆ ನನಗೆ ಭಯ ಆಗ್ತಾಯಿದೆ. ಒಮ್ಮೆ ಅವಳನ್ನು ನಮ್ಮ ಮನೆಗೆ ಕರೆತರೋಣ ಎಂದು ಹೇಳಿದರು. ರಾಘವಯ್ಯನವರು ಮಾತ್ರ ಅವರನ್ನು ಬೈದು ಸುಮ್ಮನಾಗಿಸಿದರು. ತಂದೆ ಮಾತುಗಳಿಂದ ಸುಗುಣಾಳ ನೋವು ಹೆಚ್ಚಾಯಿತು ಹೊರತು ಕಡಿಮೆ ಆಗಲಿಲ್ಲ. ಮಗನನ್ನು ತೊಡೆ ಮೇಲೆ ಉರಿಸ್ಕೊಂಡು ಮತ್ತಷ್ಟು ಬಿಕ್ಕಿ ಬಿಕ್ಕಿ ಅತ್ತಲು ಸುಗುಣ. 4 ವರ್ಷದ ಮಗುವಾಗಿದ್ದ ಸೌರಭ್ ಏನೋ ನಡೀತಾ ಇದೆ ಮತ್ತು ಅಮ್ಮ ಯಾಕೆ ಅಳ್ತಾ ಇದ್ದಾಳೆ ಎಂದು ಗೊತ್ತು. ಆದರೆ ಯಾಕೆ ಎಂದು ಸ್ಪಷ್ಟವಾಗಿ ಗೊತ್ತಿಲ್ಲ. ತಾಯಿ ತೊಡೆ ಮೇಲಿರುವಾಗಲೇ ತಾತನವರಿಗೆ ಫೋನ್ ಮಾಡಿರುವುದು, ಮಾತನಾಡಿರುವುದು, ಅವರು ತಾಯಿಯನ್ನು ಬೈದಿರೋದು ಎಲ್ಲವನ್ನ ಕೇಳಿಸ್ಕೊಂಡಿದ್ದಾನೆ ಸೌರಭ್. ಆದರೆ ಯಾಕೆ ಎಂದು ಸೌರಭ್ಗೆ ಗೊತ್ತಿರಲಿಲ್ಲ. ತಂದೆ ತನ್ನನ್ನು ಬೈದರೂ ತನ್ನ ತಪ್ಪು ಇದೆ, ಆದ್ದರಿಂದಲೇ ಬೈದಿದ್ದಾರೆ ಅಂದ್ಕೊಂಡು ಮತ್ತೊಮ್ಮೆ ಅಣ್ಣನಿಗೆ ಫೋನ್ ಮಾಡಬೇಕು ಅಂದ್ಕೊಂತು. ಮಾಡಿದ್ಲು ಕೂಡ. ಆದರೆ ಅದೇ ಸಮಯದಲ್ಲಿ ಪ್ರಸಾದ್ ಅಮೇರಿಕಾಗೆ ಹೋಗುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಅಲ್ಲೇ ನೆಲೆಸುವ ಆಲೋಚನೆಯಲ್ಲಿದ್ದ. ಹಾಗಾಗಿ ತಂಗಿಯ ಕರೆಯನ್ನು ನಿರ್ಲಕ್ಷಿಸಿದ. ಅದಲ್ಲದೆ ಸಂಜೆ ಮೇಲೆ ಮೊದಲಿಂದಲೇ ಇದ್ದ ಕೋಪ ಇನ್ನೊಂದು ಕಾರಣ ಆಗಿತ್ತು. ಇನ್ನು ಸುಗುಣಾಳಿಗೆ ಅರ್ಥ ಆಯಿತು, ತನಗೆ ಹೆತ್ತವರಿಂದ ಪ್ರೀತಿ ಸಿಗೋದಿಲ್ಲ ಎಂದು. ಅವರ ದೃಷ್ಟಿಯಲ್ಲಿ ತಾನು ಬದುಕಿದ್ರೂ ಸತ್ತಂತೆ ಎಂದು. ಇನ್ನು ಕಷ್ಟಗಳಾಗಲಿ ಕಣ್ಣೀರಾಗಲಿ ತಾನು ಒಬ್ಬಂಟಿಯಾಗಿ ಸೌರಭ್ಗಾಗಿ ಸಹಿಸ್ಕೊಳ್ಬೇಕು ಎಂದು ನಿರ್ಧರಿಸಿದ್ಲು ಸುಗುಣ. ಹೀಗೆ ದಿನಗಳು ಕಳೆಯುತ್ತಾ ರಾಧಾಳಿಗೆ ಹೆರಿಗೆಯಾಗಿ ಸುಮನ್ ಕೂಡ ಹುಟ್ಟಿದ. ರಾಧಾ ಮೊದಲೇ ಜಾಣತನದಿಂದ ಯೋಚಿಸಿ, ನನಗೆ ಏನೂ ಬೇಕಾಗಿಲ್ಲ, ಆದರೆ ನನ್ನ ಮಗನಿಗೆ ಮಾತ್ರ ನಿಮ್ಮ ಆಸ್ತಿ ಬೇಕೇ ಬೇಕು. ನಿಮ್ಮ ಅಪ್ಪನವರು ನನ್ನನ್ನು ಇಲ್ಲಿಯವರೆಗೆ ಸೊಸೆ ಎಂದು ಒಪ್ಕೊಂಡಿಲ್ಲ. ಹಾಗಾಗಿ ನನ್ನನ್ನು ಯಾವುದೇ ದಿನ ಮನೆಯಿಂದ ಹೊರಗಡೆ ಹಾಕೋದು ಇಲ್ಲ ಅಂತ ಏನು ಖಾತ್ರಿ? ಆದ್ದರಿಂದ ನನ್ನ ಮಗನ ಹೆಸರಲ್ಲಿ
ನೀವಾದರೂ ಆಸ್ತಿಯನ್ನು ಬರೀಬೇಕು ಎಂದು ರಾಧಾ ಹೇಳಿದ್ಲು. ಆದ್ದರಿಂದ ಸಂಜಯ್ ತನ್ನ ಹೆಸರಲ್ಲಿದ್ದ ಎಲ್ಲ ಆಸ್ತಿಯನ್ನು ಸುಮನ್ ಮತ್ತು ರಾಧಾಳ ಹೆಸರಿಗೆ ವರ್ಗಾಯಿಸ್ಬಿಟ್ಟ. ಒಮ್ಮೆ ಆಸ್ತಿ ತನ್ನ ಹೆಸರಿಗೆ ಬಂದ ಕೂಡಲೇ ರಾಧಾ ತನ್ನ ವಿಶ್ವರೂಪವನ್ನು ಹೊರಗಡೆ ಹಾಕಿದ್ಲು. ಭೂಪತಿಯವರು ಯಾವುದಾದ್ರೂ ಬ್ರ್ಯಾಂಚ್ಗಳಿಗೆ ಹೋಗಿದ್ರು ಅಥವಾ ಕ್ಯಾಂಪ್ಗೆ ಹೋಗಿದ್ರು ಸುಗಣ್ಣಾಳಿಗೆ ಆ ದಿನ ನರ್ಕ ತೋರಿಸ್ತಾ ಇದ್ಲು. ಸುಗುಣ ಮತ್ತು ಸೌರಭ್ಗೆ ತಿನ್ನಲು ಸರಿಯಾದ ಊಟವನ್ನು ಕೂಡ ಕೊಡ್ತಾ ಇರಲಿಲ್ಲ. ರಾಧಾ ಪಾಪ ತಾನು ಎಲ್ಲಿಗೂ ಹೋಗಲು ಆಗದೆ ತನ್ನ ಕಾಲುಗಳ ಮೇಲೆ ತಾನು ನಿಲ್ಲಲು ಕೂಡ ಸರಿಯಾದ ವಿದ್ಯಾಭ್ಯಾಸ ಇಲ್ಲದೆ ಆ ಮನೆಯಲ್ಲಿ ಅವಳ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು. ಎಲ್ಲ ಕೆಟ್ಟ ಕೆಲಸ ಮಾಡಿ ಸಂಜಯ್ ಮನೆಗೆ ಬರೋ ಹೊತ್ತಿಗೆ ರಾಧಾ ಮುಗ್ದಳಂತೆ ಮತ್ತು ಮೂಕಳಂತೆ ಇರ್ತಾ ಇದ್ಲು. ಹೀಗೆ ಸಂಜಯ್ ಹೋದ ಪ್ರತಿ ಬಾರಿ ಸೌರಭ್ ಹಸುವಿನಿಂದ ಕಷ್ಟಪಡ್ತಾ ಇದ್ದ. ಸುಗುಣ ಹಸುವನ್ನು ಸಹಿಸ್ಕೊಳ್ತಾ ಇದ್ರೂ ಸೌರಭ್ಗೆ ಸಹಿಸಲು ಆಗ್ತಾ ಇರಲಿಲ್ಲ. ಅವನು ತುಂಬ ಅಳ್ತಾ ಇದ್ದ. ಆದರೆ ರಾಧಾ ಸುಗುಣ ಮತ್ತು ಸೌರಭ್ಗೆ ಕಷ್ಟ ಕೊಡೋದನ್ನು ಸಂಜಯ್ಗೆ ಗೊತ್ತಾದ ಹಾಗೆ ನೋಡ್ಕೊಳ್ತಾ ಇದ್ಲು. ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಸಂಜೆ ಸುಗುಣ ಜೊತೆ ಮಾತನಾಡಿ ಹಲವು ತಿಂಗಳುಗಳೇ ಆಗಿತ್ತು. ಸುಗುಣ ಎದುರಿಗೆ ಸಿಕ್ಕರೂ ಕೂಡ ಸಂಜೆ ತಲೆ ತಿರುಗಿಸ್ಕೊಂಡು ಹೋಗ್ಬಿಡ್ತಾ ಇದ್ದ. ಅವನಿಗೆ ಸುಗುಣ ವಿಚ್ಛೇದನ ಪತ್ರಗಳಿಗೆ ಸಹಿ ಆಗ್ತಾ ಇಲ್ಲ ಎಂದು ಕೋಪ ಇತ್ತು ಅವಳ ಮೇಲೆ. ಜೀವನಾಂಶ ಕೊಟ್ಟರೂ ಕೂಡ ಪ್ರೀತಿ ಇಲ್ಲದ ತನ್ನ ಜೊತೆ ಇರಲು ಅವಳಿಗೆ ಆಸ್ತಿಯ ಮೇಲೆ ಕಣ್ಣೇ ಇರಬಹುದು ಎಂದು ಸಂಜಯ್ ಅವಳನ್ನು ತಪ್ಪಾಗಿ ಅಂದ್ಕೊಂಡಿದ್ದ. ದಿನದಿಂದ ದಿನಕ್ಕೆ ಸೊರಗ್ತಾ ಇದ್ದ ಸೌರಭ್ ಮತ್ತು ಸುಗುಣ ಅವರನ್ನು ನೋಡಿ ಒಂದು ಬಾರಿ ವಿಷ್ಣು ಭೂಪತಿ ಕೇಳಿದಾಗ ಪ್ರೀತಿಯಿಂದ ನೋಡ್ಕೊಳ್ಬೇಕಾದ ಗಂಡನೇ ತನ್ನನ್ನು ಮತ್ತು ತನ್ನ ಮಗನನ್ನು ಮನೆಯಲ್ಲಿ ಒಬ್ಬ ಮನುಷ್ಯನಂತೆ ಕೂಡ ನೋಡ್ತಾ ಇಲ್ಲ ಎಂದಮೇಲೆ ಮಾವನವರ ಹತ್ತಿರ ಹೇಳಿಕೊಂಡು ಪ್ರಯೋಜನ ಇಲ್ಲ ಎಂದು ಸುಗುಣ ಏನನ್ನು ಕೂಡ ಹೇಳಲಿಲ್ಲ. ಆದರೆ ಸೌರಭ್ಗೆ ಈ ವಿಷಯ ಗೊತ್ತಿಲ್ಲದೆ ಅಜ್ಜನಿಗೆ ಹಸಿವು ಎಂದು ಹೊಟ್ಟೆ ಹಿಡಿದು ತೋರಿಸಿದಾಗ ಬಟಾ ಬಾಯಲಾಯಿತು. ಕಾಣ್ತಾ ಇದ್ದ ಅವನ ಹೊಟ್ಟೆಯನ್ನು ನೋಡಿ ವಿಷ್ಣು ಭೂಪತಿಯವರ ಹೃದಯ ತಲ್ಲಣಿಸಿತು. ತಕ್ಷಣವೇ ಅದನ್ನು ಎತ್ಕೊಂಡು ಹೋಗಿ ಊಟದ ಟೇಬಲ್ ಮೇಲೆ ಕೂರಿಸಿದ್ರು. ಬೆಳಗ್ಗೆ ಮಾಡಿದ ಇಡ್ಲಿ ಇದ್ರೆ ಪ್ಲೇಟ್ಗೆ ಹಾಕಿ ಅವರೇ ಸ್ವತಃ ತಿನ್ನಿಸ್ತಾ ಇರುವಾಗ ಇಡೀ ದಿನ ಏನನ್ನ ತಿಂದೆ ಅವತ್ತು ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದ ರಾಧಾ ಮತ್ತು ಬಡಿಸ್ತಾ ಇದ್ದ ಸುಗುಣ ಅವರನ್ನು ನೋಡಿ ವೇಗವಾಗಿ ಹೋಗಿ ಟೇಬಲನ್ನು ದೂರಕ್ಕೆ ಒದ್ರು. ಎಲ್ಲ ಪದಾರ್ಥಗಳು ನೆಲದ ಮೇಲೆ ಚೆಲ್ಲಾಪಿಲಿಯಾಗಿ ಬಿದ್ದವು. ಮಾವ ಎಂದು ರಾಧಾ ಕೂಗ್ತಾ ಇರುವಾಗಲೇ ಆ ಮಾತು ಮುಗಿಯುವ ಮುನ್ನವೇ ವಿಷ್ಣು ಭೂಪತಿ ಗಲ್ಲಕ್ಕೆ ಒಂದು ಏಟನ್ನು ಕೊಟ್ಟರು ರಾಧಾಗೆ. ತುಂಬ ವೇಗವಾಗಿ ಬಿದ್ದ ಏಟಿಗೆ ರಾಧಾ 2 ರೌಂಡ್ ತಿರುಗಿ ನೆಲಕ್ಕೆ ಬಿದ್ಲು. ಇನ್ನೊಮ್ಮೆ ನಿನ್ನ ಕೊಳಕು ಬಾಯಿಂದ ನನ್ನನ್ನು ಹಾಗೆ ಕರೆದ್ರೆ ನಾಲಿಗೆ ಸೀಳ್ಬಿಡ್ತೇನೆ. ನನ್ನ ಸೊಸೆಯ ಬಗ್ಗೆ ನೀನು ಏನು ಅಂದ್ಕೊಂಡಿದ್ದೀಯಾ? ಈ ಮನೆಗೆ ಮಹಾರಾಣಿಯವಳು ನೀನು. ನನ್ನ ಸೊಸೆಯ ಕಾಲ ಕೆಳಗಿನ ಮಣ್ಣಿನ ಸಮಾನ ಅಲ್ಲ. ಅಂತಹದ್ರಲ್ಲಿ ನಾನು ಇಲ್ದಿದ್ದಾಗ ನನ್ನ ಮನೆಯ ಮಹಾಲಕ್ಷ್ಮಿಗೆ ಊಟ ಕೂಡ ಕೊಡದೆ ದರ್ಬಾರ್ ನಡೆಸ್ತಾ ಇದ್ದೀಯಾ? ಈ ಮನೆಯ ವಾರಸುದಾರನನ್ನು ಹಸುವಿನಿಂದ ಮಲಗಿಸ್ತಾ ಇದ್ದೀಯಾ? ನಿನಗೆಷ್ಟು ಧೈರ್ಯ ಎಂದು ಕೆಳಗಡೆ ಬಿದ್ದ ಅವಳ ಕೂದಲನ್ನು ಹಿಡಿದು ಎಬ್ಬಿಸುವಲು ಹೋಗುವಾಗ ಅಷ್ಟರಲ್ಲಿ ಕೆಳಗಡೆ ಬರ್ತಾ ಇದ್ದ ಸಂಜಯ್ ಅದನ್ನು ನೋಡಿ ರಾಧಾ ಎಂದು ಓಡಿ ಬಂದು ಅವಳನ್ನು ಎಬ್ಬಿಸಿದನು. ನಡೀತಾ ಇರೋದನ್ನೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇದ್ದ ಸುಗುಣ ಪ್ರೇಕ್ಷಕಳಂತೆ ಇದ್ಲು. ರಾಧಾಳ ಗಲದ ಮೇಲೆ ಕೆಂಪಾಗಿ ಕಾಣ್ತಾ ಇದ್ದ ತಂದೆ ಕೈ ಬೆರಳಿನ ಗುರುತನ್ನು ನೋಡಿ, ಅಪ್ಪ ಏನು ಮಾಡ್ತಾ ಇದ್ದೀರಿ? ಮಗಳಂತಹ ಸೊಸೆ ಮೇಲೆ ಕೈ ಮಾಡ್ತಿದ್ದೀರಾ ಎಂದು ಆವೇಶವನ್ನು ಮತ್ತು ಅಸಹನೆಯಿಂದ ಕೇಳಿದ ಸಂಜಯ್ಗೆ ಬಾಯಿ ಮುಚ್ಚು ನೀಚ. ನಿನ್ನಂತಹ ಕೊಳಕು ಮಗನನ್ನು ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಾಚಿಕೆಯಾಗ್ತಾ ಇದೆ. ನಿನ್ನನ್ನು ನಂಬಿ ಬಂದ ಹೆಂಡತಿ ಹೇಗಿದ್ದಾಳೆ ಎಂದು ಕೂಡ ತಿಳಿದುಕೊಳ್ಳಲು ಆಗದ ನೀನು ಗಂಡನ ಛೇ, ನಿನ್ನನ್ನು ನೋಡಿದರೆ ಅಸಹ್ಯವಾಗುತ್ತೆ. ಗಂಡಸು ಅಂದರೆ ಮದುವೆಯಾದವಳ ಮೇಲೆ ಕೈ ಮಾಡುವುದಲ್ಲ. ಆ ಹೆಂಡತಿ ಕಣ್ಣೀರು ಹಾಕದೆ ಅವಳ ಹೊಟ್ಟೆಗೆ ಏನು ಕಮ್ಮಿಯಾಗಿದೆ ಅಂತ ನೋಡಿಕೊಳ್ಳುವವನು ನಿಜವಾದ ಗಂಡು ಎಂದು ಸಂಜಯ್ ಕಡೆಗೆ ತುಂಬ ತಿರಸ್ಕಾರವಾಗಿ ಹೇಳಿದರು ವಿಷ್ಣು ಭೂಪತಿಯವರು. ಹೆಂಡತಿ ಎದುರಿಗೆ ತನ್ನನ್ನು ಹಾಗೆ ಅಂದಿದ್ದಕ್ಕೆ ತಲೆ ಹೊಡೆದಂತಾದ ಸಂಜಯ್ ಅಪ್ಪ ಎಂದು ತಂದೆ ಮೇಲೆ ಜೋರಾಗಿ ಕೂಗಿದ. ಹೌದು, ಅಪ್ಪನೇ ಮಾತಾಡ್ತಾ ಇರೋದು. ನಾನು ಅಪ್ಪನಾಗಿರೋದಕ್ಕೇ ನಿನ್ನ ಸಂತೋಷ ನೋಡಬೇಕು ಎಂದು ನೀನು ಪ್ರೀತಿಸಿದ್ದೇನೆ ಅಂದ ತಕ್ಷಣ ನಿನ್ನ ಬುದ್ಧಿ ಅರ್ಥ ಮಾಡಿಕೊಳ್ಳದೆ ನಿನ್ನ ಜೊತೆ ಮದುವೆ ಮಾಡಿ ಪಾಪ ಆ ಹುಡುಗಿಯ ಕುತ್ತಿಗೆಯನ್ನು ಕತ್ತರಿಸಿದೆ ಎಂದು ಸುಗುಣ ಕಡೆ ನೋಡಿ ಅಂದರು ವಿಷ್ಣು ಭೂಪತಿ. ಈಗ ಆಕೆಯ ಹೊಟ್ಟೆ ಯಾರಿಂದ ಹಸುವಾಗಿದೆ? ಆಕೆಯ ಕಣ್ಣೀರಿಗೆ ಯಾರು ಕಾರಣ ಎಂದು ನಿರ್ಲಕ್ಷ್ಯದಿಂದ ಕೇಳಿದ ಸಂಜಯ್ಗೆ, ಬೇರೆ ಯಾರೂ ಅಲ್ಲ ಕಣೋ, ಯಮದೂತನ ರೂಪದಲ್ಲಿರುವ ಅವಳನ್ನು ಮದುವೆಯಾದ ಗಂಡ ನೀನು. ನಿನ್ನ ಹೆಂಡತಿ ಊಟ ಮಾಡಿದ್ದಾಳೋ ಇಲ್ವೋ ಹೇಗಿದ್ದಾಳೋ ಅಂತಲೂ ನೋಡ್ಕೊಳ್ಳದ ನೀನು ಗಂಡನ ಎಂದು ಭೂಪತಿ ಕೋಪವಾಗಿ ಕೇಳಿದರು. ಈ ಯಮದೂತನ ಜೊತೆ ಇರಲು ನಾನೇನು ಹೇಳಲಿಲ್ಲ. ನಾನು ಅವಳಿಗೆ ಬಹಳ ಹಿಂದೆಯೇ ವಿಚ್ಛೇದನ ಕೇಳಿದ್ದೆ. ಬೇಕಾದಷ್ಟು ದುಡ್ಡನ್ನು ಕೊಡ್ತೇನೆ ಅಂತ ಕೂಡ ಹೇಳಿದ್ದೆ.
ಆದರೆ ಅವಳೇ ಏನೋ ಆಶಿಸಿ ಇಲ್ಲೇ ಇರ್ತಾಳೆ ಎಂದು ಸಂಜಯ್ ಸುಗುಣ ಕಡೆ ಕೋಪದಿಂದ ನೋಡುತ್ತಾ ಅಂದನು. ಅವಳು ಯಾಕೆ ಹೋಗ್ತಾಳೆ? ಇದು ನನ್ನ ಸೊಸೆಯ ಮನೆ. ಇಷ್ಟು ಹೋಗಲು ಮನಸ್ಸಿದ್ರೆ ನೀನೇ ಈ ಮನೆಯಿಂದ ಆ ಕೊಳಕನ್ನು ಅಂದರೆ ರಾಧಾಳನ್ನು ತೋರಿಸಿ ಕರ್ಕೊಂಡು ಹೋಗು. ನಿನ್ನನ್ನು ಯಾರೂ ಇಲ್ಲಿ ಇರು ಅಂತ ಹೇಳಿಲ್ಲ. ನನ್ನ ಸೊಸೆ ನನ್ನ ಮೊಮ್ಮಗನೇ ಇಲ್ಲಿ ಇರ್ತಾರೆ. ಈ ಮನೆ ಯಜಮಾನಿ ನನ್ನ ಸೊಸೆ ಸುಗುಣ ಮಾತ್ರ ಅಂತ ನಿಷ್ಠುರವಾಗಿ ಹೇಳಿಬಿಟ್ರು ವಿಷ್ಣು ಭೂಪತಿಯವರು. ಈ ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.